ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿನಯ್ ಕುಲಕರ್ಣಿಗೆ ಈಗಾಗಲೇ ಸಜಾ ಬಂದಿಯ ನಂಬರ್ ಅನ್ನ ಕೊಡಲಾಗಿದೆ. ಅದರ ಜೊತೆಗೆ ಜೈಲಿನ ನಿಯಮದಂತೆ ಅವರು ಯಾವ ಬಟ್ಟೆಯನ್ನ ಹಾಕೊಳ್ಬೇಕು, ಜೈಲಿನ ಬಟ್ಟೆಯನ್ನೇ ಹಾಕೊಳ್ಬೇಕಲ್ಲ, ಆ ಬಟ್ಟೆಯನ್ನು ಕೂಡ ಕೊಡಲಾಗಿದೆ. ಒಟ್ಟು 17 ಜನ ಅಪರಾಧಿಗಳು ಈಗಾಗಲೇ ಜೈಲ್ ಪಾಲಾಗಿದ್ದಾರೆ. ಈ ಒಂದು ಯೋಗೇಶ್ ಕೂಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಿನಲ್ಲಿ ವಿನಯ್ ಕುಲಕರ್ಣಿ ಈಗ ಸೆರೆವಾಸ ಅನುಭವಿಸ್ತಾ ಇದ್ದಾರೆ. ವಿನಯ್ ಕುಲಕರ್ಣಿಗೆ ಊಟನೂ ಸೇರ್ತಾ ಇಲ್ಲ, ನಿದ್ದೆನೂ ಬರ್ತಾ ಇಲ್ಲ. ಇಷ್ಟು ದಿನ ಹೊರಗಡೆ ಶಾಸಕರಾಗಿ ಹೈಫೈ ಜೀವನ ನಡೆಸ್ತಾ ಇದ್ರು. ಆದ್ರೀಗ ಜೈಲಿನ 4 ಗೋಡೆಗಳ ಮಧ್ಯೆ ಬಂಧಿಯಾಗಿದ್ದಾರೆ. ಒಬ್ಬಂಟಿಯಾಗಿ ಕೂತು ಚಿಂತೆಗೀಡಾದಂಥ ವಿನಯ್ ಕುಲಕರ್ಣಿ ರಾತ್ರಿ ಇಡೀ ಕೂಡ ನಿದ್ರೆ ಮಾಡಿಲ್ಲ, ಕಣ್ಣೀರಿಟ್ಟಿದ್ದಾರೆ. ರಾತ್ರಿ ಜೈಲು ಸಿಬ್ಬಂದಿ ನೀಡಿದಂಥ ಊಟವನ್ನು ಮಾಡಿಲ್ವಂತೆ. ವಿನಯ್ ಕುಲಕರ್ಣಿ ಜೈಲಿನ ಮೆನುವಿನಂತೆ ಮುದ್ದೆ, ಚಪಾತಿ, ಅನ್ನ, ಸಾಂಬಾರ್ ಅದನ್ನ ತಿನ್ಬೇಕಾಗಿತ್ತು, ಆದ್ರೆ ತಿಂದಿಲ್ಲ. ಊಟ ಸೇರ್ತಾ ಇಲ್ಲ, ಕಣ್ಣಿಗೆ ನಿದ್ದೆನೂ ಬರ್ತಿಲ್ಲ. ಸಹ ಕೈದಿಗಳು ಹೇಳಿದ್ರೂ ಕೂಡ ಊಟ ಮಾಡಿಲ್ವಂತೆ. ಊಟ ಮಾಡದೆ ಏಕಾಂಗಿಯಾಗಿ ಕೂತು ಮೌನಕ್ಕೆ ಶರಣಾಗಿದ್ದಾರೆ. ಯಾಕಂದ್ರೆ ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ವಿನಯ್ ಕುಲಕರ್ಣಿ. ನಿನ್ನೆಯಷ್ಟೇ ವಿನಯ್ ಕುಲಕರ್ಣಿಗೆ ಸಜಾ ಕೈದಿ ನಂಬರ್ ನೀಡಲಾಗಿದೆ, 16110. ವಿನಯ್ ಕುಲಕರ್ಣಿಯ ಸಜಾಬಂದಿ ನಂಬರ್, ಕೈದಿ ನಂಬರ್ ಜೊತೆಗೆ ಸಜಾಬಂದಿ ಬಟ್ಟೆಗಳನ್ನು ಕೂಡ ನೀಡಲಾಗಿದೆ. ಸಜಾ ಕೈದಿಗಳು ಧರಿಸುವಂತ ಬಟ್ಟೆಯನ್ನ ಧರಿಸಿದ್ದಾರೆ ವಿನಯ್ ಕುಲಕರ್ಣಿ. ಇದರಿಂದಾಗಿ ಅವರಿಗೆ ಮಾನಸಿಕವಾಗಿ, ದೈಹಿಕವಾಗಿ ಕುಗ್ಗಿ ಹೋಗಿದ್ದಾರೆ. ವಿನಯ್ ಕುಲಕರ್ಣಿ ಸಹ ಕೈದಿಗಳ ಜೊತೆಗೂ ಮಾತನಾಡದೆ ಏಕಾಂಗಿಯಾಗಿ ಕೂತ್ಬಿಟ್ಟಿದ್ದಾರಂತೆ. ಇಷ್ಟು ದಿನ ವೈಟ್ ಅಂಡ್ ವೈಟೇ ಹಾಕ್ತಾ ಇದ್ರು, ಆದ್ರೆ ರಾಜಕಾರಣಿಯಾಗಿ ಹಾಕ್ತಾ ಇದ್ರು, ಶಾಸಕರಾಗಿ ಹಾಕ್ತಾ ಇದ್ರು. ಬಟ್ ಈಗ ಜೈಲ್ನಲ್ಲಿ ಕೈದಿಯಾಗಿ ಕೈದಿ ನಂಬರ್, ಕೈದಿಯ ಬಟ್ಟೆಯನ್ನ ಹಾಕುವಂತ ಪರಿಸ್ಥಿತಿ ಎದುರಾಗಿದೆ. ಹೀಗಾಗಿ ಇದೆಲ್ಲವೂ ಕೂಡ ಅವರನ್ನ ಮಾನಸಿಕವಾಗಿ, ದೈಹಿಕವಾಗಿ ಕುಗ್ಗಿಸ್ತಾ ಇದೆ. ಊಟ ತಿಂಡಿ ಎಷ್ಟು ದಿನ ಬಿಡೋದಕ್ಕೆ ಸಾಧ್ಯ? 2 ದಿನ, 3 ದಿನ, 1 ವಾರ, ಅದಾದ್ಮೇಲೆ ಮಾಡಲೇಬೇಕು, ಅಡ್ಜಸ್ಟ್ ಆಗಲೇಬೇಕು. ಹಂಗಂತ ಮನೆ ಊಟಕ್ಕಾಗಿ ಅರ್ಜಿ ಹಾಕ್ಕೊಂಡ್ರು ಅಂದರೆ ಪ್ರತಿ ಬಾರಿನೂ ಮನೆ ಊಟ ಸಿಗೋದಿಲ್ಲ. ಜೊತೆಗೆ ಮನೆಯಿಂದ ಬಟ್ಟೆ ತರಿಸ್ಕೋಬೇಕು ಅಂದ್ರೂ ಕೂಡ ಆಗಲ್ಲ. ಕಾನೂನಿನಲ್ಲಿ ಅಥವಾ ಜೈಲ್ ಮೆನ್ಯುವಿನಲ್ಲಿ ಏನಿದೆ, ಮ್ಯಾನ್ಯುವಲ್ ಪ್ರಕಾರ ಏನಾಗುತ್ತೆ ಅದೇ ಆಗೋದು. ಸ್ವಲ್ಪ ದಿನಗಳು ಎಲ್ಲವೂ ಕೂಡ ಅಡ್ಜಸ್ಟ್ ಆಗುತ್ತೆ. ದರ್ಶನ್ ಕೇಸಲ್ಲೂ ಕೂಡ ಹಾಗೆ ಆಗಿದ್ದು. ಮೊದಲು ಊಟ ತಿಂಡಿ ಸೇರ್ತಿರ್ಲಿಲ್ಲ, ಮನೆ ಊಟನೇ ಬೇಕಂತಿದ್ರು. ಬಟ್ ಈಗ ಅವರೇ ಹೇಳಿದ್ದಾರೆ, ನಾನು ಇಲ್ಲೇ ಅಡ್ಜಸ್ಟ್ ಆಗ್ತೀನಿ, ನೀವು ಬರೋದು ನೋಡೋದು ಅದರಿಂದ ನನಗೆ ತುಂಬ ನೋವಾಗುತ್ತೆ ಅಂತ. ಹಾಗೇನೆ ವಿನಯ್ ಕುಲಕರ್ಣಿ ಅವರು ಕೂಡ ಅಡ್ಜಸ್ಟ್ ಆಗಲೇಬೇಕು. ಕಾರಣ ಅವರಿಗೆ ಜೀವಾವಧಿ ಶಿಕ್ಷೆ ಪ್ರಕಟ ಆಗಿರುವಂಥದ್ದು. ಜೈಲಿನಲ್ಲಿ ಈಗ ಸೆರೆವಾಸದಲ್ಲಿರುವಂಥ ವಿನಯ್ ಕುಲಕರ್ಣಿ ಕಣ್ಣೀರಿಡ್ತಿದ್ದಾರಂತೆ. ಮಾತಿಲ್ಲ, ಕಥೆ ಇಲ್ಲ, ಊಟ ತಿಂಡಿ ಸೇರ್ತಿಲ್ಲ, ನಿದ್ದೆ ಬರ್ತಾ ಇಲ್ಲ.